ಶಾಸಕಾಂಗ ಪಕ್ಷದ ನಾಯಕನನ್ನ ಆರಿಸಿರುವ ಕಾಂಗ್ರೆಸ್ನಲ್ಲಿ ಈಗ ಸಚಿವರಾಗುವವರ ಪಟ್ಟಿ ಫೈನಲ್ ಮಾಡುವ ಸರ್ಕಸ್ ನಡೀತಾ ಇದೆ. ಅದೇ ಹೊತ್ತಿನಲ್ಲಿ ಏಕಾಏಕಿ ರಿಲೀಸ್ ಆಗಿರುವಂತಹ ಒಂದು ಆಡಿಯೋ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ. ಒಂದು ಜಮೀರ್ ಅಹ್ಮದ್ ಖಾನ್ರ ಧ್ವನಿಯಾದರೆ ಇನ್ನೊಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಸಿರಾಜ್ರ ಧ್ವನಿ. ಯಾರನ್ನು ಬಲವಂತವಾಗಿ ಓಟ್ ಹಾಕೋದಕ್ಕೆ ಕರ್ಕೊಂಡು ಬರಬೇಡಿ. ಮನೆಯಿಂದ ಹೊರಗೆ ಬಂದ್ರೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬಿಡ್ತಾರೆ. ಓಟ್ ಹಾಕೋದಕ್ಕೆ ಬಂದವರು SDPIಗೆ ಹಾಕ್ಲಿ. ಕಾಂಗ್ರೆಸ್ಸಿಗೆ ಬೀಳೋ ಓಟ್ಗಳ ಮೈನಸ್ ಆಗಬೇಕು. ಜಮೀರ್ ಅಹ್ಮದ್ ಖಾನ್ರದ್ದು ಎನ್ನಲಾದ ಧ್ವನಿ ಹೇಳುತ್ತದೆ. ಒಂದ್ಸಲ ಆಡಿಯೋ ಕೇಳಿಸ್ಕೊಳ್ಳಿ. 15% नहीं है हमारा। सर जबरदस्ती करके बाहर बुलाने का। सर अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी SGP दिलाओ। सर नहीं है तो भी अच्छा है करूँ समय। सर वही सर कर रहे हैं, जबरदस्ती बुलाने का नहीं है। बुलाना सर बुलाने का। क्या बोल रहे थे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे की भूतंग गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पैसे नको छोड़ो वो हम ना पैसे नको अगर बोल को गए थे। और यहाँ भी वहाँ बूढ़ा वाटांग नहीं भी पैसे नको मैं डालते मालूम नहीं अगर बोल खाए गए थे। बाद में हमारे छोकरा हमारे दो छोकरा ही वहाँ। वो इसकी वो सादिक पहलवान का वार्ड कौन दिख रही सो? सादिक पहलवान का वार्ड में हमारे वो अरब कर को एक छोकरा है वहाँ जरा माइनस होना। हाँ करते हैं छोड़ो साहब, उसका क्या भी चलने दे रहे नहीं। उसकी वार्ड में क्यों माइनस? वार्ड में माइनस करा दे साहब। करो करो वो कल उसके भाई कुछ पैसे दिए साहब 1.5 लाख रुपए। उसका चिचेरा भैया पलान कर को पैसे देखो देखो तो क्या करता मालूम नहीं है। वार्ड में ये बोलता में क्या ये कुकर को पढ़ना कर बोल को बात कर को दिए। कुकर कुछ चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल लिए तो कुकर है पूरा ऐसा चल रहा था। ಇದು ಷಡ್ಯಂತ್ರ ಅಂದ್ರು ಸಿರಾಜ್. DCM ಸ್ಥಾನ ಜಮೀರ್ಗೆ ತಪ್ಪಬೇಕು ಅನ್ನುವ ಕಾರಣಕ್ಕೆ ನಡೆದಿರುವ ಷಡ್ಯಂತ್ರ ಇದು. ಸಿರಾಜ್ ಅವರ ಹೇಳಿಕೆ. ಆ ಆಡಿಯೋದಲ್ಲಿ ಒಂದು ಧ್ವನಿ ಜಮೀರ್ ಅಹ್ಮದ್ ಖಾನ್ರದ್ದು ಎನ್ನಲಾದರೆ ಇನ್ನೊಂದು ಸಿರಾಜ್ ಅವರದ್ದು ಅಂತ ಚರ್ಚೆ ಇದೆ. ನಮ್ಮ ಪಕ್ಷದವರೇ ನಮ್ಮ ಸ್ನೇಹಿತರೇ ಆಡಿಯೋ ವೈರಲ್ ಮಾಡಿದ್ದಾರೆ. ಯಾರೇನೇ ಷಡ್ಯಂತ್ರ ಮಾಡಿದ್ರು ಜಮೀರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಷಡ್ಯಂತ್ರ ಮಾಡಿದವರನ್ನ ದೇವರು ನೋಡಿಕೊಳ್ತಾನೆ ಅಂದ್ರು. ಸಮುದಾಯದವರು ಇರ್ಬೋದು, ಅನ್ಯ ಸಮುದಾಯದವರು ಇರ್ಬೋದು, ನಮ್ಮ ಪಕ್ಷದವರು ಮಾಡ್ತಾ ಇದ್ದಾರೆ. ಒಟ್ಟು ಜಮೀರ್ ಸಾಹೇಬರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗ DCM ಆಗಬಾರ್ದು ಅಂತ ಒಂದು ಷಡ್ಯಂತ್ರ ನಡೀತಾ ಇದೆ.
ಅದು ಈಗ ವೈರಲ್ ಮಾಡಿರೋದು ಉದ್ದೇಶ ಯಾಕೆ? ನಿಮಗೂ ಒಂದು ಕ್ವಶನ್ ಅಲ್ಲ ಅದು. ಈ ಎಲೆಕ್ಷನ್ ಆಗಿ ಇಷ್ಟು ದಿವಸ ಆಯಿತು, ಎಲೆಕ್ಷನ್ ಆಗಿದ್ದು ಮರು ದಿವಸನೇ ಮಾಡ್ಬೋದಿತ್ತು. ಈ ಥರ ಇದ್ದಿದ್ರೆ ಎಲೆಕ್ಷನ್ನಲ್ಲೇ ಮಾಡ್ಬೋದಿತ್ತು. ಅವ್ರು ಹೇಳ್ತಿರೋದು ಮಾತುಗಳು ನೋಡಿದರೆ ಪೋಲಿಂಗ್ ದಿವಸದ ಮಾತಾಡಿದ್ದು ಅನ್ನಂಗೆ ಕಾಣಿಸ್ತಾ ಇದೆ. ಹೈಕಮಾಂಡಿಗೆ ತಲುಪಿಸ್ಬೇಕಾದ್ರೆ ಅವರು ಪಕ್ಷ ವಿರೋಧ ಕೆಲಸ ಮಾಡಿದ್ದಾರೆ, ಪಕ್ಷ ವಿರೋಧ ಕೆಲಸ ಮಾಡಿಸಿದ್ದಾರೆ ಅಂತ ಹೇಳಿ ಅವ್ರಿಗೆ ಆವಾಗಲೇ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಈಗ ಯಾಕೆ ಬರಬೇಕು, ಅದು ವೈರಲ್ ಆಗಬೇಕು? ಈಗ ಇಂಥ ಕ್ರೂಷಿಯಲ್ ಟೈಮ್ ಈಗ ಆಗ್ತಿರೋದು, ಇಂಥ ಟೈಮಲ್ಲಿ ವೈರಲ್ ಮಾಡಿರೋದು ಅವರಿಗೆ ಒಂದು ಹೆಸರು ಕೆಡ್ಸೋಕ್ಕೆ ತಂದಿದ್ದಾರೆ. ಅದೇ ಸ್ವಲ್ಪ ಜನಕ್ಕೆ ಜೀರ್ಣ ಆಗ್ತಾ ಇಲ್ಲ, ಈ ಮಟ್ಟಕ್ಕೆ ಜಮೀರ್ ಅವರು ಬೆಳೆದಿದ್ದಾರಲ್ಲ ಅಂತ ಸ್ವಲ್ಪ ಜನಕ್ಕೆ ಜೀರ್ಣ ಆಗ್ತಾ ಇಲ್ಲ. ಅದು ದೇವ್ರ ಇಚ್ಛೆ ಮೇಡಮ್. ದೇವರು ಅವರಿಗೆ ಯಾವ್ಯಾವ ಸ್ಥಾನ ಕೊಡಬೇಕಂತ ನಿರ್ಧಾರ ಮಾಡಿದ್ದಾನೆ ದೇವರು, ಅದು ಅವ್ರಿಗೆ ಕೊಟ್ಟೇ ಕೊಡ್ತಾನೆ. ಎಷ್ಟೇ ಇವರು ಷಡ್ಯಂತ್ರ ಮಾಡಿದ್ರೂ ಅವರು ಅದರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ದೇವರಲ್ಲಿ ನನಗೆ ನಂಬಿಕೆ ಇದೆ ಮೇಡಮ್. ಆ ಸಂದರ್ಭದಲ್ಲಿ ನಾನು ಮಾತಾಡಿದ್ದಿದ್ದರೆ ಅವರು ಮರು ದಿವಸನೇ ಇದು ಮಾಡ್ಬೋದಿತ್ತಲ್ಲ ರಿಲೀಸು. ಈಗ ಯಾಕೆ ಮಾಡಬೇಕು? ಈಗ ಇದು ಕ್ರಿಯೇಟಿವ್ ಆಗಿ ಮಾಡಿರೋದು ಅಂತ ನಿಮ್ಗೆ ಹೇಳ್ತಾರೆ. ಜಮೀರ್ ಸಾಹೇಬ್ರ ಜೊತೆಗೆ ಹೆಂಗೆ ಅಲ್ಲಿ ಷಡ್ಯಂತ್ರ ನಡೆಸ್ತಿದ್ದಾರೆ ಮೇಡಮ್, ಇಲ್ಲಿ ಲೋಕಲಲ್ಲಿ ನಮಗೆ ಭಾಳಷ್ಟು ಜನ ವಿರೋಧಿಗಳು ಇದ್ದಾರೆ ದಾವಣಗೆರೆಯಲ್ಲಿ. ಆ ಇದರಲ್ಲಿ ಇಲ್ಲಿ ಇದು ಮಾಡಬೇಕು ಅಂಥೇಳಿ ನಮಗೆ ಯೂಸ್ ಮಾಡಿರ್ತಾರೆ, ಬೇರೆ ಏನು ವಿಚಾರ ಇರಲ್ಲ ಅದರಲ್ಲಿ. ಅದು ನಾವಂತೂ ಮಾತಾಡಿಲ್ಲದ್ರೆ ಕ್ರಮ ಹೆಂಗಾಗುತ್ತೆ ಮೇಡಮ್? ಅದು ಆಮೇಲೆದು ವಿಚಾರ ಅಲ್ಲ. ಮಾತಾಡಿದ್ದು ಸಾಬೀತಾದರೆ ಕ್ರಮ ಆಗೋದು, ಮಾತಾಡಿಲ್ಲಿದ್ದು ಸುಮ್ಮನೆ ಸೃಷ್ಟಿ ಮಾಡಿದ್ದು ಸಾಬೀತಾದರೆ 100ಕ್ಕೆ 100% ಜಮೀರ್ ಸಾಹೇಬರಿಗೆ ಗೂಬೆ ಕುಲ್ಸ ಕೆಲಸ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಈ ಟೈಮಲ್ಲಿ ಷಡ್ಯಂತ್ರ ಮಾಡ್ತಿರೋದು ಎಲ್ಲರಿಗೂ ಎದ್ದು ಕಾಣ್ತಾ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಆಡಿಯೋ ವೈರಲ್ ಮಾಡಿದಾರಲ್ಲ, ಅವರು ಯಾರು ಆಡಿಯೋ ವೈರಲ್ ಮಾಡಿದ್ದಾರೆ ಅವರು ಅವಶ್ಯಕತೆ ಇದ್ದರೆ ಅವ್ರು ತಕ್ಕೊಳ್ಳಿ, ಗೊತ್ತಾಗುತ್ತೆ ಎಲ್ಲಿಂದ ಆಡಿಯೋ ಬಂತು, ಯಾರು ಆಡಿಯೋ ಕೊಟ್ಟರು, ಎಲ್ಲಿಂದ ನಿಮಗೆ ಆಡಿಯೋ ಸಿಕ್ತು, ಇದು ಯಾರ ಮುಖಾಂತರ ಬಂತು, ಏನು ಸಿರಾಜ್ ಮೊಬೈಲಿಂದ ಬಂತ, ಏನು ಸಾಹೇಬ್ರ ಮೊಬೈಲಿಂದ ಬಂತ, ಯಾರು ಕೊಟ್ಟಿದ್ದಾರೆ ಅಂತ ಅವರು ತಗೊಳ್ಳಿ, ವಿಚಾರಣೆ ಮಾಡ್ಕೊಳ್ಳಿ. ನಮಗೆ ನಾವು ಧಾರಾಳವಾಗಿ ನಾವು ಎಲ್ಲದಕ್ಕೂ ಸಿದ್ಧ ಇದ್ದೀವಿ. ತಪ್ಪು ಮಾಡಲಿಲ್ಲದ ಕೆಲಸಕ್ಕೆ ನಾವು ಒಪ್ಕೊಳಕ್ಕೆ ತಯಾರಿಲ್ಲ. ಜಮೀರ್ ಅಹಮ್ಮದ್ ಖಾನ್ರ ಪರವಾಗಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಎಐ ತಂತ್ರಜ್ಞಾನ ಬಳಸಿ ಈ ಆಡಿಯೋ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆಡಿಯೋ ಬಗ್ಗೆ ಯಾವ ತನಿಖೆಯನ್ನಾದರೂ ಎದುರಿಸೋದಕ್ಕೆ ಸಿದ್ಧ. ನಾನು ಆ ರೀತಿ ಮಾತಾಡೇ ಇಲ್ಲ. ಗೊಂದಲ ಸೃಷ್ಟಿ ಮಾಡೋದಕ್ಕೆ ಇದನ್ನ ಸೃಷ್ಟಿಸಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ, ಯಾರು ನಂಬಬಾರದು. ರಾಜಕೀಯ ಷಡ್ಯಂತ್ರ, ನಕಲಿ ಆಡಿಯೋ, ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಜಮೀರ್ ಅಹಮ್ಮದ್ ಖಾನ್ರ ಪರವಾಗಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈ ಆಡಿಯೋ ವೈರಲ್ ಆದ ನಂತರ ಸಿದ್ದರಾಮಯ್ಯನವರನ್ನ ಭೇಟಿಯಾದ್ರು ಜಮೀರ್ ಅಹಮ್ಮದ್ ಖಾನ್. ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಇನ್ನೂ ಹಲವು ನಾಯಕರುಗಳ ಜೊತೆಗೆ ದೆಹಲಿಗೆ ಹೋಗೋದಕ್ಕಿಂತ ಮೊದಲಿದೆ ಜಮೀರ್ ಅಹಮ್ಮದ್ ಖಾನ್ ಅವರು ಕೂಡ ದಿಲ್ಲಿಗೆ ಹೋಗ್ತಾರೆ ಅಂತ ಚರ್ಚೆ ಇತ್ತು. ಸಿದ್ದರಾಮಯ್ಯನವರು ಬೇಡ ಅಂದ್ರಂತೆ. ಈ ಟೈಮ್ನಲ್ಲಿ ನೀವು ದಿಲ್ಲಿಗೆ ಬರೋದು ಬೇಡ ಅಂದ್ರಂತೆ ಸಿದ್ದರಾಮಯ್ಯನವರು.
ಜಮೀರ್ ಅಹಮದ್ ಖಾನ್ರ ವಿರುದ್ಧ ಸ್ಥಳೀಯ ಮುಖಂಡರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಅಂತೆ ಕುಶಾಲ್ ಹರವೇಗೌಡ. ಆಡಿಯೋ ಜಮೀರ್ ಅವರದ್ದೇ ಅಂತ ದೃಢವಾದರೆ ತನಿಖೆ ಮಾಡಬೇಕು. ಪಕ್ಷ ವಿರೋಧಿ ಚಟುವಟಿಕೆ ಸಾಬೀತಾದರೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಆರೋಪ ನಿಜ ಆದರೆ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ನ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರಿಗೆ ಈ ಕಂಪ್ಲೇಂಟ್. ಆ ಆಡಿಯೋದಲ್ಲಿನ ಸಂಭಾಷಣೆಯನ್ನ ಕೇಳಿಸಿಕೊಂಡ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಸಮರ್ಥ ಶಾಮನೂರನ್ನ ಸೋಲಿಸುವ ಷಡ್ಯಂತ್ರ ಅನ್ಸುತ್ತೆ. ಇದರ ಬಗ್ಗೆ ಸಮರ್ಥ ತಂದೆ ಎಸ್ ಮಲ್ಲಿಕಾರ್ಜುನ್ ಮಾತಾಡಿದ್ರು. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು, ಈಗ ಸಚಿವ ಸಂಪುಟ ಡಿಸಾಲ್ವ್ ಆಗಿದೆ, ಸಚಿವರಾಗಿದ್ದ ಎಸ್ ಮಲ್ಲಿಕಾರ್ಜುನ್, ಜನರ ಆಶೀರ್ವಾದದಿಂದ ನನ್ನ ಮಗ ಗೆದ್ದು ಬಂದಿದ್ದಾನೆ. 7 ಸಲ ನಮ್ಮ ತಂದೆಯನ್ನ ಗೆಲ್ಲಿಸಿದ ಜನತೆ ನಮ್ಮ ಫ್ಯಾಮಿಲಿ ಕೈ ಹಿಡಿದಿದ್ದಾರೆ. ಆಡಿಯೋ ಬಗ್ಗೆ ಹೈಕಮಾಂಡ್ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರೆ, ಸಮರ್ಥ ಶಾಮನೂರ್ ಹೇಳ್ತಾ ಇದ್ದಾರೆ ಜಮೀರ್ ಆಡಿಯೋ ಸತ್ಯ. ಚುನಾವಣೆಯ ಸಂದರ್ಭದಲ್ಲಿ ಇದೆಲ್ಲ ಓಪನ್ ಸೀಕ್ರೆಟ್ ಆಗಿತ್ತು. ತನಿಖೆ ಮಾಡಿ ಹೈಕಮಾಂಡ್ ಕ್ರಮ ಕೈಗೊಳ್ಳಲಿ ಎಂದು ತಂದೆ ಮಗ ಇಬ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತು ಮತ್ತೆ ನಮ್ಮ ಫ್ಯಾಮಿಲಿಗೆ ಕೈ ಹಿಡಿದಿದೆ. ಅದೇ ರೀತಿ ಜನಗಳ ಒಂದು ಆಶೀರ್ವಾದದಿಂದ ಇವತ್ತು ಸಮರ್ಥ ಗೆದ್ದಿದ್ದಾನೆ. ಏನೇ ಮಾಡಿದ್ರು ಇವೆಲ್ಲ ತಾತ್ಕಾಲಿಕ. ಜನಗಳಿಗೆ ಒಳ್ಳೆ ಕೆಲಸ ಆಗೋದು, ಒಳ್ಳೆ ಪ್ರಾಮಾಣಿಕವಾಗಿದ್ದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದರೆ ಜನಗಳು ಎನಿಸ್ತಾರೆ. ಆ ದೃಷ್ಟಿಕೋನದಲ್ಲಿ ಏನು ಆಡಿಯೋ ಇದೆ ಅದನ್ನು ನಾನು ಕ್ಲೀನಾಗಿ ನೋಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹೈಕಮಾಂಡ್ನವ್ರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಾದ್ರೂ ಇವು ಮಾಡಬಾರ್ದು. ಏನು ಮಾಡೋದಾದ್ರೂ ಓಪನ್ ಆಗಿ ಮಾಡಬೇಕು, ಓಪನ್ ಆಗಿ ವಿರೋಧ ಮಾಡಬೇಕು. ಇದೊಂದು ನಮ್ನಿ ಹೆಂಗಪ್ಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಜೊತೆಗಿತ್ಕೊಂಡು. ಆ ರೀತಿ ಆಗಬಾರ್ದು. ಇದಕ್ಕೇನು ಸೂಕ್ತವಾದಂಥ ಕೆಲಸವನ್ನು ಹೈಕಮಾಂಡ್ನವ್ರದ್ದು ಸಂಪೂರ್ಣವಾಗಿ ತೆಗೆದುಕೊಂಡೇ ಕೊಳ್ತಾರೆ. ಮತ್ತು ಅವರೇನು ಇವತ್ತು ಹೇಳ್ಬೇಕಪ್ಪ ಅಂದರೆ BJPಯವರು ಎಲ್ಲ ಒಂದಾಗಿ ಒಟ್ಟು ಸಮರ್ಥನ ಸೋಲಿಸಬೇಕು, BJP ಗೆಲ್ಲಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವ್ರಿ, A ಟೀಮು B ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ. ಸೊ ಏನೈತಿ ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ತೀವಿ ಸರ್. BJP ಕ್ಯಾಂಡಿಡೇಟ್ ಇದ್ದರು, SDPI ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದ ಇವರೆಲ್ಲರೂ ಒಗ್ಗಟ್ಟಾಗೆ, ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ, SDPI BJP. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.